ಕೆಲವು ಟೈಮ್ ನಾವು ಹೇಳ್ತೀವಲ್ವಾ, ನನ್ನ ಮಗನೇ ನನ್ನ ಜೀವ, ನನ್ನ ಮಗಳೇ ನನ್ನ ಜೀವ, ಗಂಡನೇ ನನ್ನ ಜೀವ, ನನ್ನ ಹೆಂಡ್ತಿನೇ ನನ್ನ ಜೀವ. ಆ ಜೀವ ಏನಾದ್ರೂ ಸತ್ತು ಹೋದ್ರೆ ನೀನು ಸಾಯ್ತೀಯ. ಆ ಜೀವಕ್ಕೇನಾದ್ರೂ ಏಟಾದ್ರೆ ನಿನಗೆ ಏಟು ಬೀಳುತ್ತೆ. ಆದ್ರೆ ಮೃತ್ಯುವನ್ನ ಜಯಿಸಿ ಬಂದು ಯುಗ ಯುಗಾಂತರಕ್ಕೂ ಜೀವಿಸುವ ಒಂದು ಜೀವ ಯೇಸು ಕ್ರಿಸ್ತರು ನಿನ್ನ ಒಳಗಡೆ ಇದ್ರೆ ನೀನು ಯಾವತ್ತೂ ಡಿಸ್ಕರೇಜ್ ಆಗೋದಿಲ್ಲ. ಯಾಕೆ ಅಂದ್ರೆ ಯೇಸು ಮೇಲೆ ಇನ್ನು ಏಟು ಹಾಕಕ್ಕೆ ಯಾರಿಗೂ ಆಗೋದಿಲ್ಲ. ಯೇಸು ಸ್ವಾಮಿ ಮೇಲೆ ಇನ್ನು ಏಟು ಬೀಳೋದಿಲ್ಲ. ಏಟು ಯಾರಾದ್ರೂ ಹಾಕ್ಲಿಕ್ಕೆ ಟ್ರೈ ಮಾಡಿದ್ರೆ ಅವ್ರ ಮೇಲೆ ಏಟು ಬೀಳುತ್ತೆ, ಏಟು ಬೀಳಲ್ಲ. ಯೇಸುನ ಇನ್ನು ಸಾಯಿಸ್ಲಿಕ್ಕೆ ಆಗೋದಿಲ್ಲ. ಮೃತ್ಯುವನ್ನು ಜಯಿಸಿ ಆಯಿತು. ಈಗ ಅವರು ಯಾರಾಗಿದ್ದಾರೆ? ಹೂ ಇಸ್ ಜೀಸಸ್ ನೌ? ಹಿ ಈಸ್ ಆಲ್ಮೈಟಿ ಗಾಡ್, ಸರ್ವಶಕ್ತನಾದ ದೇವರು, ಆಲ್ಫಾ ಅಂಡ್ ಒಮೆಗಾ, ಆದಿಯು ಅಂತ್ಯವೂ ಆಗಿರ್ತಕ್ಕಂತಹ ನಿಜ ಏಕೈಕ ದೇವರಾಗಿದ್ದಾರೆ ಯೇಸು ಕ್ರಿಸ್ತರು. ಅವ್ರ ಮೇಲೆ ಏಟು ಬೀಳೋದಿಲ್ಲ, ಅವ್ರಿಗೆ ಸಾವು ಇಲ್ಲ. ಮೃತ್ಯುಂಜಯನಾದ ದೇವರು ನಮ್ಮ ಒಳಗಡೆ, ಆ ಲೈಫ್ ನಮ್ಮ ಒಳಗಡೆ ಇರುವಾಗ ನಮಗೆ ಲೈಫ್ ಇರುತ್ತೆ. ಯುವರ್ ಲೈಫ್ ಇಸ್ ಸೆಕ್ಯೂರ್ ವೆನ್ ಟ್ರೂ ಲೈಫ್ ಜೀಸಸ್ ಕ್ರೈಸ್ಟ್ ಇಸ್ ಇನ್ ಯು. ದೆನ್ ಓನ್ಲಿ ಯುವರ್ ಲೈಫ್ ಇಸ್ ಫುಲ್ಲಿ ಸೆಕ್ಯೂರ್ಡ್. ನಿನ್ನ ಜೀವನ ಯಾವಾಗ ಒಂದು ಸೆಕ್ಯೂರ್ ಆಗಿರುತ್ತೆ ಅಂದ್ರೆ, ಸುರಕ್ಷಿತವಾಗಿರುತ್ತೆ ಅಂದ್ರೆ, ಜೀವ ನಿನ್ನ ಒಳಗಡೆ ಇದ್ರೆ, ಯೇಸು ಆಗಿರುವ ಜೀವ ನಿನ್ನ ಒಳಗಡೆ ಇದ್ರೆ, ನಿನ್ನ ಜೀವದ ಸೆಕ್ಯೂರಿಟಿ ಅದೇನೆ. ಜೀಸಸ್ ಕ್ರೈಸ್ಟ್ ಇಸ್ ದ ಸೆಕ್ಯೂರಿಟಿ ಆಫ್ ಯುವರ್ ಲೈಫ್, ನಥಿಂಗ್ ಎಲ್ಸ್.